ಮಂಗಳೂರಿನಲ್ಲಿ ನಿಗದಿಯಾಗಿದ್ದ ಭಾವೈಕ್ಯತೆ ದೀಪಾವಳಿ ಸ್ಥಳ ಈಗ ಬದಲಾವಣೆ ಆಗಿದೆ. ಕದ್ರಿ ಗೋಕರ್ಣನಾಥೇಶ್ವರ ದೇಗುಲದಲ್ಲಿ ಏನೋ ಕಾರ್ಯಕ್ರಮ ನಿಗದಿಯಾಗಿತ್ತು. ಮಂಗಳೂರಿನಲ್ಲಿ ನಿಗದಿಯಾಗಿದ್ದ ಭಾವೈಕ್ಯತಾ ದೀಪಾವಳಿ ಸ್ಥಳ ಬದಲಾವಣೆ ಆಗಿದೆ. ಕದ್ರಿ ಗೋಕರ್ಣನಾಥೇಶ್ವರ ದೇಗುಲದಲ್ಲಿ ಇದಕ್ಕೂ ಮೊದಲು ಕಾರ್ಯಕ್ರಮ ನಿಗದಿಯಾಗಿತ್ತು. ಈ ಕಾರ್ಯಕ್ರಮ ವಿಧಾನ ಪರಿಷತ್ ಮುಖ್ಯ ಸಚೇತಕ ಐವನ್ ಡಿಸೋಜಾ ಆಯೋಜಿಸಿದ್ರು. ಹಿಂದೂ ಸಂಘಟನೆಗಳ ವಿರೋಧದ ಹಿನ್ನೆಲೆಯಲ್ಲಿ ಕದ್ರಿ ಪಾರ್ಕ್ ಬಳಿಯ ಸಭಾಂಗಣಕ್ಕೆ ಕಾರ್ಯಕ್ರಮನ ಸ್ಥಳಾಂತರ ಮಾಡಲಾಗಿದೆ. ಯಾರ ಭಾವನೆಗೂ ಧಕ್ಕೆ ಆಗಬಾರದು, ನಾನು ಕದ್ರಿ ದೇವಸ್ಥಾನದ ಭಕ್ತ, ಹೀಗಾಗಿ ಇಲ್ಲಿ ಕಾರ್ಯಕ್ರಮ ನಡೆಸಲು ನಿರ್ಧರಿಸಿದ್ದೆ. ಕಾರ್ಯಕ್ರಮ ವಿರೋಧಿಸುವ ಮೂಲಕ ಸಂಘ ಪರಿವಾರದ ರಾಜಕೀಯ ನಡೆದಿದೆ. ಮಂಗಳೂರಿನಲ್ಲಿ ಐವಾನ್ ಡಿಸೋಜಾ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ನೇತೃತ್ವದಲ್ಲಿ ದೀಪಾವಳಿ ಹಬ್ಬ ಸರ್ವ ಧರ್ಮಗಳ ಒಂದು ಸಂಗಮ ಆಗಬೇಕು, ಎಲ್ಲ ಧರ್ಮದವರನ್ನು ಒಟ್ಟು ಸೇರಿಸಿ ಒಂದು ಸಂದೇಶ ಕೊಡಬೇಕು ಅಂತೇಳುವ ಉದ್ದೇಶದಿಂದ ನಮ್ಮ ಆಕ್ಷೇಪ ಇಷ್ಟೇ, ಯಾವುದೇ ಕಾರಣಕ್ಕೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಈ ರೀತಿ ರಾಜಕೀಯ ವ್ಯಕ್ತಿಗಳು ಉಪಯೋಗ ಮಾಡಲಿಕ್ಕೆ ನಾವು ಅನುಮತಿ ಕೊಡುವುದಿಲ್ಲ. ಅದು ಹಿಂದೂಗಳ ಜಾಗ, ಅದು ಹಿಂದೂಗಳಿಗೆ ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಪ್ಪಾಲ್. ಇದಕ್ಕೂ ಮೊದಲು ಕದ್ರಿ ಗೋಕರ್ಣನಾಥೇಶ್ವರ ದೇಗುಲದಲ್ಲಿ ಕಾರ್ಯಕ್ರಮ ನಿಗದಿಯಾಗಿತ್ತು. ಈಗ ಸ್ಥಳವನ್ನ ಬದಲಾಯಿಸಿದ್ದಾರೆ. ಇದಕ್ಕೆ ಕಾರಣ ಏನ್ ಕೊಟ್ಟರು ಐವನ್ ಡಿಸೋಜಾ ಅವರು? ದಿವ್ಯ, ಪ್ರಮುಖವಾಗಿ ಹಿಂದೂ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಕಾರ್ಯಕ್ರಮದ ಸ್ಥಳವನ್ನ ಬದಲಿಸಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಕದ್ರಿಯ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಆವರಣದಲ್ಲೇ ಈ ಕಾರ್ಯಕ್ರಮವನ್ನ ಮಾಡುವುದಾಗಿ ಅವರು ಎಲ್ಲ ತಯಾರಿಗಳನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅನ್ಯ ಧರ್ಮೀಯರು ಯಾವುದೇ ಕಾರಣಕ್ಕೆ ಕಾರ್ಯಕ್ರಮವನ್ನ ಆಯೋಜಿಸಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ರು. ಜೊತೆಗೆ ಈ ಒಂದು ಇಡೀ ಘಟನೆಯನ್ನ ಅವರು ವಿರೋಧಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಕೊನೆಗೂ ಎಚ್ಚೆತ್ತುಕೊಂಡಿರುವಂತಹ ಐವನ್ ಡಿಸೋಜರ್ ಅವರು ಕಾರ್ಯಕ್ರಮದ ಸ್ಥಳವನ್ನ ಬದಲಾಯಿಸಿದ್ದಾರೆ. ಕದ್ರಿ ಪಾರ್ಕ್ ಬಳಿ ಇರುವಂತಹ ಗೋರಕ್ಷನಾಥ ಹಾಲ್ ನಲ್ಲಿ ಈ ಕಾರ್ಯಕ್ರಮವನ್ನ ಅದೇ ದಿನದಂದು ಅದೇ ಸಮಯದಂದು ಆಯೋಜನೆ ಮಾಡಿದ್ದಾರೆ. ಈ ಎಲ್ಲ ಸಂದರ್ಭದಲ್ಲಿ ಐವನ್ ಡಿಸೋಜಾ ಹೇಳಿರುವಂತದ್ದು, ಇದರ ಹಿಂದೆ ಸಂಘ ಪರಿವಾರಗಳು ರಾಜಕೀಯ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಜೊತೆಗೆ ಅವರಿಗೆ ನಾನೇನಾದ್ರೂ ಇದನ್ನ ಅಲ್ಲೇ ಮಾಡ್ತೇನೆ ಅನ್ನುವಂಥದ್ದನ್ನ ಪಟ್ಟು ಹಿಡಿದ್ರೆ ಅದು ಅವರಿಗೆ ತುಂಬಾ ಲಾಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದೇನೆ. ಜೊತೆಗೆ ಹಿಂದೂ ಬಾಂಧವರಿಗೆ ಯಾವುದೇ ರೀತಿಯಾದಂತ ಧಕ್ಕೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಸಹ ನಾನೊಂದು ಈ ಕಾರ್ಯಕ್ರಮದ ಸ್ಥಳವನ್ನ ಬದಲಾಯಿಸಿದ್ದೇನೆ ಅನ್ನುವಂಥದ್ದನ್ನ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಿರುವಂತದ್ದು. ಓಕೆ, ಇದೇ ಮೊದಲೇ ಬಾರಿಗೆ ಕಾರ್ಯಕ್ರಮನ ಆಯೋಜಿಸ್ತಾ ಇರೋದ ಅಥವಾ ಈ ಹಿಂದೆ ಯಾವತ್ತಾದ್ರೂ ಆಯೋಜಿಸಿದ್ರ ಇವರು? ಯಾಕಂದ್ರೆ ಇವ್ರು ಹೇಳಿದ್ದಾರೆ ನಾನು ಕದ್ರಿ ದೇವಸ್ಥಾನದ ಭಕ್ತ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹೌದು, ಅವರು ಹೇಳಿರುವ ಪ್ರಕಾರ ನಾನು ಕದ್ರಿ ದೇವಸ್ಥಾನದ ಭಕ್ತ, ಯಾವುದೇ ಕಾರ್ಯಕ್ರಮ ಇದ್ರೆ ಅಲ್ಲಿಗೆ ನಾನು ಹೋಗ್ತೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಇನ್ನೊಂದು, ಈ ದೇವಸ್ಥಾನದಲ್ಲಿ ಈವರೆಗೆ ಇಂಥ ಯಾವುದೇ ಕಾರ್ಯಕ್ರಮಗಳು ನಡೆದಿಲ್ಲ. ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ದೀಪಾವಳಿ ಆಚರಣೆ ಇತ್ತು. ಅದರ ಈ ಒಂದು ದೇವಸ್ಥಾನದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಇದನ್ನ ವಿರೋಧಿಸಿರುವಂತದ್ದು. ಓಕೆ, ಧನ್ಯವಾದಗಳು ಸುಪ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇದರ ಮೂಲಕ ಯಡಿಯೂರಪ್ಪನವರಿಗೆ ರಾಜಕೀಯ ಪುನರ್ಜನ್ಮವೂ ಸಿಕ್ಕಿತು. ಅಕ್ರಮ ಗಣಿಗಾರಿಕೆಗಾಗಿ 20 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಪ್ರಕರಣದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಇವತ್ತು ಯಡಿಯೂರಪ್ಪನವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಕಳೆದ ಹಲವಾರು ದಿವಸಗಳಿಂದ ತುಂಬಾ ಸೀರಿಯಸ್ ಆಗಿರುವಂತಹ ವಾತಾವರಣ. 55 ದಿನಗಳ ಬಳಿಕ ಕಾಡಾನೆ ಸಿದ್ದನನ್ನ ಒಂದಷ್ಟು ಸರ್ಕಸ್ ಮಾಡಿ ಆತನಿಗೆ ರಿಲೀಫ್ ಕೊಡುವಂತಹ ಪ್ರಯತ್ನ ಆಯಿತು. ಆದರೆ ಎಲ್ಲವೂ ಕೂಡ ಈಗ ವಿಫಲ ಆದಂಗೆ ಕಾಣಿಸ್ತಾ ಇದೆ. ಕ್ರೇನ್ ಅನ್ನ ತರಿಸಿ ಕಾಡಾನೆ ಸಿದ್ದನನ್ನ ಎತ್ತೋದಕ್ಕೆ ಹೆಣಗಾಡಿ ಸೋತೋದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು.